Hi, this is RajKrish, celebrity makeup artist from B Craft International Beauty School. ಇವತ್ತು ನಿಮ್ಮನ್ನೆಲ್ಲ ಮೀಟ್ ಮಾಡೋದ್ರಲ್ಲಿ ನಂಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಈ ದಿನ ನಾನು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ. ಆ್ಯಸ್ ಎ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ನೀವು ಎಷ್ಟೊಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರ್ತೀರ. ನಂದು ಎಷ್ಟೊಂದು ಫೇವ್ರೆಟ್ ಪ್ರಾಡಕ್ಟ್ಸ್ ಎಲ್ಲ ಇದೆ. ಅದರಲ್ಲಿ ಇವತ್ತಷ್ಟೇ ನಾನು ಫಸ್ಟ್ ವೀಡಿಯೋಸ್ ಮಾಡೋದ್ರಿಂದ ತುಂಬ ಇಂಪಾರ್ಟೆಂಟ್ ಪ್ರಾಡಕ್ಟ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಸೊ ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಕ್ರೈಲಾನ್. ಎಲ್ಲರಿಗೂ ಗೊತ್ತು ಕ್ರೈಲಾನ್ ಬ್ರ್ಯಾಂಡ್ ಏನು ಅಂತ ಗೊತ್ತು. ಸೊ ಕ್ರೈಲಾನ್ ಬ್ರ್ಯಾಂಡಲ್ಲಿ ಇವತ್ತು ನಾನು ನಿಮಗೆ ಡರ್ಮಾ ಪ್ಯಾಲೆಟ್ ಬಗ್ಗೆನೂ ಮತ್ತು ಸುಪ್ರಾ ಪ್ಯಾಲೆಟ್ ಬಗ್ಗೆನೂ ಎರಡರ ಬಗ್ಗೆನೂ ನಾನು ನಿಮಗೆ ಡೀಟೇಲಾಗಿ ಏನು ಈ ಪ್ರಾಡಕ್ಟು ಯಾವ ಥರ ಇರುತ್ತೆ, ಇದರ ಅಡ್ವಾಂಟೇಜಸ್ ಏನು, ಯಾವ ಪ್ರಾಡಕ್ಟ್ನ ಯಾವ ಜಾಗದಲ್ಲಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಡೆಪ್ತಾಗಿ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವತ್ತಿಂದ ನಮ್ಮ ಚಾನಲ್ ಸ್ಟಾರ್ಟ್ ಆಗಿರೋದ್ರಿಂದ ಯಾರಾದರೂ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ತುಂಬ ಇನ್ಫಾರ್ಮೇಷನ್ಸ್ ಇವತ್ತಿಂದ ನಮಗೆ ರೆಗ್ಯುಲರ್ ವೀಡಿಯೋಸ್ ಇರುತ್ತೆ. ನಿಮಗೆ ಮೇಕಪ್ ಆರ್ಟಿಸ್ಟ್ ಆಗೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಯಾವ್ಯಾವ ಪ್ರಾಡಕ್ಟ್ ಹೇಗಿರುತ್ತೆ, ಹೇಗೆ ಯೂಸ್ ಮಾಡಬೇಕು, ಪ್ರತಿಯೊಂದ್ರ ಬಗ್ಗೆನೂ ಇನ್ಡೆಪ್ತಾಗಿ ನಾನು ನಾಲೆಡ್ಜ್ ಕೊಡ್ತಾ ಹೋಗ್ತೀನಿ. ಇದರಿಂದ ನಿಮಗೆ ನಿಮ್ಮ ಒಂದು ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಪ್ಲಸ್ ನಾನು ಇವಾಗ ಹೇಳೋದ್ರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಬಂದರೆ ಕೂಡ ನೀವು ಕಾಮೆಂಟ್ಸಲ್ಲಿ ಕೆಳಗಡೆ ನಿಮ್ಮ ಡೌಟ್ಸ್ನ ಕೂಡ ನೀವು ಅಪ್ಡೇಟ್ ಮಾಡಿ, ಅದಕ್ಕೆಲ್ಲದನ್ನೂ ನಾನು ಆನ್ಸರ್ ಮಾಡ್ತೀನಿ. ಹಾಗೆಯೇ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಕೆಳಗಡೆ ಒಂದು ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಫರ್ದರ್ ನಿಮ್ಗೆ ಇನ್ನೂ ಇನ್ಫಾರ್ಮೇಷನ್ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾನು ಇವಾಗ ಫಸ್ಟು ಸುಪ್ರಾ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಡರ್ಮಾ ಪ್ಯಾಲೆಟ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೋಡಿ, ಆ್ಯಸ್ ಎ ನೇಮ್ ಸೇಸ್ ಡರ್ಮಾ ಕಲರ್ ಅಂತ ಇರುತ್ತೆ. ದಿಸ್ ಇಸ್ ಕ್ರೈಲಾನ್ ಬ್ರ್ಯಾಂಡು. ಕ್ರೈಲಾನ್ ಬ್ರ್ಯಾಂಡಲ್ಲಿ ಡರ್ಮಾ ಕಲರ್ ಅಂತ ಇರುತ್ತೆ. ಅದೇ ರೀತಿ ಕಾಮುಫ್ಲೇಜ್ ಕ್ರೀಮ್ ಅಂತ ಇರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಡರ್ಮಾ ಪ್ಯಾಲೆಟ್. ಡರ್ಮಾ ಪ್ಯಾಲೆಟಲ್ಲೂ ನಿಮಗೆ ಡಿಪೆಂಡಿಂಗ್ ಅಪಾನ್ ದ ರೀಜನ್ ಬೇರೆ ಬೇರೆ, ಅಂದರೆ ಇವಾಗ ಬ್ಯಾಂಗ್ಳೂರ್ ಪ್ಯಾಲೆಟ್ ಅಂತ ಸಿಗುತ್ತೆ, ಮುಂಬೈ ಪ್ಯಾಲೆಟ್ ಅಂತ ಸಿಗುತ್ತೆ, ಚೆನ್ನೈ ಪ್ಯಾಲೆಟ್ ಅಂತ ಸಿಗುತ್ತೆ, ಡೆಲ್ಲಿ ಅಂತ ಸಿಗುತ್ತೆ. ಏನಕ್ಕಪ್ಪ ಆ ಥರ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆಯಾ ರೀಜನಿಗೆ ತಕ್ಕಂಗೆ ಆಯಾ ರೀಜನಲ್ಲಿ ಬರೋವಂಥ ಕಲರ್ ಶೇಡ್ಸ್ನ ಮ್ಯಾಚ್ ಮಾಡಿ ಸೊ ಇಂಡಿಯಾದಲ್ಲಿ ಲಾಂಚ್ ಮಾಡುವಾಗ ಪ್ರತಿಯೊಂದು ರಿಲಿಜನ್ ಅಂದರೆ ಪ್ರತಿಯೊಂದು ರೀಜನ್ಗೂ ಮ್ಯಾಚ್ ಮಾಡಿ ಕಲರ್ನ ಇದು ಮಾಡಿರ್ತಾರೆ. ಸಪೋಸ್ ನೀವು ಯಾರಾದರೂ ಬ್ಯಾಂಗ್ಳೂರಲ್ಲಿ ಅಂದರೆ ಕರ್ನಾಟಕದಲ್ಲಿ ನೀವು ಮೇಕಪ್ ಮಾಡ್ತಾ ಇದ್ದೀರ ಅಂದರೆ ಚೂಸ್ ಬ್ಯಾಂಗ್ಳೂರ್ ಪ್ಯಾಲೆಟ್. ಅದೇ ರೀತಿ ನೀವೇನಾದರೂ ಚೆನ್ನೈ ಬೇಸ್ಡ್ ಆಗಿದ್ದರೆ ಚೆನ್ನೈ ಪ್ಯಾಲೆಟ್ ಅಂತ ಸಿಗುತ್ತೆ. ಆ ಥರ ನೀವು ಚೂಸ್ ಮಾಡುವಾಗ ಆ ಒಂದು ರೀಜನಲ್ಲಿರುವಂಥ ಶೇಡ್ಸ್ ಎಲ್ಲನೂ ನಿಮಗೆ ಸಿಗುತ್ತೆ. ಆ ಥರ ಕಲರ್ಸ್ನ ಯೂಸ್ ಮಾಡ್ಬೋದು. ಸೊ ನಾನು ಹೇಳ್ದಂಗೆ ಇದು ತುಂಬ ಇಂಪಾರ್ಟೆಂಟ್ ಪ್ಯಾಲೆಟು. ಆ್ಯಸ್ ಎ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಒಂದು ಡಾಕ್ಟರ್ ಹತ್ರ ಹೇಗೆ ಸ್ಟೆಥೋಸ್ಕೋಪ್ ಇರುತ್ತೋ ಆ ರೀತಿ ಒಬ್ಬ ಮೇಕಪ್ ಆರ್ಟಿಸ್ಟ್ ಇದ್ದಾನೆ ಅಂತ ಹೇಳಿದ್ರೆ ಅವ್ರು ತುಂಬ ಇಂಪಾರ್ಟೆಂಟ್ ಡರ್ಮಾ ಪ್ಯಾಲೆಟ್. ಡರ್ಮಾ ಪ್ಯಾಲೆಟ್ ಏನಪ್ಪ ಅಂತ ಹೇಳಿದ್ರೆ ಮೇಯ್ನಾಗಿ ಇದನ್ನ ತುಂಬ ನಿಮಗೆ ಫುಲ್ ಕವರೇಜ್ ಮಾಡೋದಕ್ಕೆ, ಪ್ಲಸ್ ಸ್ಕಿನ್ನಲ್ಲಿ ಏನೆಲ್ಲ ಕಂಪ್ಲೇಂಟ್ಸ್ ಇದೆ ಅದನ್ನು ರೆಕ್ಟಿಫೈ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡೋಂಥ ಪ್ರಾಡಕ್ಟು. ಪ್ಲಸ್ ಅದಲ್ಲದೆ ನಿಮ್ಮ ಮೇಕಪ್ ಏನಾದರೂ ಲಾಂಗ್ ಲಾಸ್ಟ್ ಇರಬೇಕು, ಒಂದು 8 hours 10 hours ವಿತ್ ಸ್ಟ್ಯಾಂಡ್ ಆಗಬೇಕು, ಪ್ಲಸ್ ವಾಟರ್ ಪ್ರೂಫ್ ಆಗಿರಬೇಕು. ಸ್ವೆಟ್ ಪ್ರೂಫ್, ವಾಟರ್ ಪ್ರೂಫ್ ಅಂತೆಲ್ಲ ಹೇಳ್ತೀವಲ್ಲ, ಆ ಥರ ಏನಾದರೂ ಇರಬೇಕಂತ ಹೇಳಿದ್ರೆ ಬೆಟರ್ ಟು ಚೂಸ್ ಎ ಡರ್ಮಾ ಪ್ಯಾಲೆಟ್ ಇನ್ಸ್ಟೆಡ್ ಆಫ್ ಚೂಸಿಂಗ್ ಎನಿ ಅದರ್ ಬ್ರ್ಯಾಂಡ್ಸ್ ಆರ್ ಎನಿ ಅದರ್ ಪ್ರಾಡಕ್ಟ್ಸ್. ಯಾಕಪ್ಪ ಇದನ್ನು ಇಷ್ಟೊಂದು ಇಂಪಾರ್ಟೆಂಟಾಗಿ ಹೇಳ್ತಾ ಇದ್ದೀನಿ ಅಂದರೆ ಇದು ನಿಮಗೆ ಫುಲ್ ಕವರೇಜ್ ಕೊಡೋದ್ರ ಜೊತೆಗೆ ವಾಟರ್ ಪ್ರೂಫ್ ಆಗೂ ವರ್ಕ್ ಆಗುತ್ತೆ. ಪ್ಲಸ್ ಸ್ಕಿನ್ನಲ್ಲಿರೋ ಎಲ್ಲ ಕಂಪ್ಲೇಂಟನ್ನು ರೆಕ್ಟಿಫೈ ಮಾಡೋದಕ್ಕೆ ಕೂಡ ಇದು ನಿಮಗೆ ಸಪೋರ್ಟಿವ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇರೋದು ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್, ನನ್ನ ಫೇವ್ರೇಟ್ ಪ್ರಾಡಕ್ಟ್ ಅಂತ ಕೂಡ ಹೇಳ್ಬೋದು. ನಾನು ಎಷ್ಟೋ ಮೇಕಪ್ ಮಾಡಿದ್ದೀನಿ, ಆ ಮೇಕಪ್ಪಲ್ಲೆಲ್ಲನೂ ನನಗೆ ಯಾವುದೇ ಫೌಂಡೇಶನ್ಗಿಂತ ಬೆಸ್ಟಾಗಿ ನನಗೆ ಫಸ್ಟ್ ಆಪ್ಷನ್ ಅಂತ ಚೂಸ್ ಮಾಡೋದೇ ಡರ್ಮಾ ಪ್ಯಾಲೆಟ್. ಸೊ ಡರ್ಮಾ ಪ್ಯಾಲೆಟ್ ಎಲ್ಲಿ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡೋದಬಾರ್ದು ಅನ್ನೋದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೇಯ್ನಾಗಿ ಈ ಒಂದು ಪ್ಯಾಲೆಟ್ನ ನೀವು ಎಕ್ಸೆಸಿವ್ ಡ್ರೈ ಸ್ಕಿನ್ ಇರೋ ಜಾಗದಲ್ಲಿ ಮಾತ್ರ ಯೂಸ್ ಮಾಡಬಾರ್ದು. ಅದೊಂದು ಬಿಟ್ಟು ಬೇರೆ ಎಲ್ಲ ಕಡೆ ಯೂಸ್ ಮಾಡ್ಬೋದು. ಲೈಕ್ ಮೀಡಿಯಮ್ ಸ್ಕಿನ್ ಇರ್ಬೋದು, ಅಥವಾ ಎಕ್ಸೆಸಿವ್ ಆಯಿಲಿ ಸ್ಕಿನ್ ಇರ್ಬೋದು, ಅಥವಾ ನಾರ್ಮಲ್ ಸ್ಕಿನ್ ಇರ್ಬೋದು. ಆ ಎಲ್ಲ ಜಾಗದಲ್ಲೂ ನೀವು ಈ ಒಂದು ಪ್ಯಾಲೆಟ್ನ ಸೆಲೆಕ್ಟ್ ಮಾಡ್ಕೋಬೋದು. ಆದರೆ ಎಕ್ಸೆಸಿವ್ ಡ್ರೈ ಸ್ಕಿನ್ನಿಗೆ ಮಾತ್ರ ಬೇಡ. ಸಪೋಸ್ ನೀವೇನಾದರೂ ಎಕ್ಸೆಸಿವ್ ಡ್ರೈ ಸ್ಕಿನ್ನಿಗೆ ಯೂಸ್ ಮಾಡಿದ್ರಿ ಅಂದರೆ ಆ ಜಾಗದಲ್ಲಿ ನಿಮಗೆ ಎಲ್ಲ ಕ್ರ್ಯಾಕ್ ಬರುತ್ತೆ. ಫೌಂಡೇಶನ್ ಯೂಸ್ ಮಾಡಿದ್ಮೇಲೆ ನಿಮ್ಮ ಮೇಕಪ್ ಎಲ್ಲ ಕ್ರ್ಯಾಕ್ಸ್ ಬಿಡುತ್ತೆ. ಅದಕ್ಕೋಸ್ಕರ ಬೇಡ. ನಿಮ್ಗೆ ಹಂಗೂ ಯೂಸ್ ಮಾಡಲೇಬೇಕಂದ್ರೆ ಅದಕ್ಕೆ ಬೇರೆ ಆಲ್ಟರ್ನೇಟ್ ಮೆಥಡ್ ಇದೆ. ಬಟ್ ಅದಕ್ಕೆ ಅಂತಲೇ ನಿಮಗೆ ಸಪ್ರೇಟ್ ಪ್ರಾಡಕ್ಟೇ ಸಿಗೋವಾಗ ಸೊ ಯಾಕೆ ರಿಸ್ಕ್ ತೊಗೊಳ್ತೀರ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಈ ಒಂದು ಪ್ರಾಡಕ್ಟಲ್ಲಿ ನಿಮಗೆ ಒಂದೇ ಒಂದು ಪ್ಯಾಲೆಟ್ ತೊಗೊಂಡ್ರೆ ನೀವು ಸಪ್ರೇಟಾಗಿ ಕನ್ಸೀಲರ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಅದೇ ರೀತಿ ನಿಮಗೆ ತುಂಬ ಇಂಪಾರ್ಟೆಂಟಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ನಿಮ್ಮ ಹೈಲೈಟಿಂಗ್ ಆಗಲಿ, ಬ್ರೈಟ್ನಿಂಗ್ ಆಗಲಿ, ಕೌಂಟೋರಿಂಗ್ ಆಗಲಿ ಎಲ್ಲ ಫೀಚರ್ಸ್ನೂ
ನೀವು ಈ ಒಂದು ಪ್ಯಾಲೆಟ್ ಇಟ್ಕೊಂಡ ಎಲ್ಲದನ್ನೂ ಮಾಡ್ಕೋಬೋದು ಅಂಥ ಒಂದು ಅಡ್ವಾಂಟೇಜ್ ಇರುವಂಥ ಪ್ಯಾಲೆಟು. ಇದರಲ್ಲಿ ನೋಡಿ ಈ ಏನು ಕಲರ್ಸ್ ಎಲ್ಲ ನೋಡ್ತಾ ಇದ್ದೀರೋ, ನಾರ್ಮಲ್ ಕಲರ್ಸ್ ಏನೆಲ್ಲ ನೋಡ್ತಾ ಇದ್ದೀರೋ ಇದೆಲ್ಲ ನಿಮಗೆ ಫೌಂಡೇಶನ್ ಆಗಿ ವರ್ಕ್ ಆಗುತ್ತೆ. ಬಟ್ ಸಮ್ ಸೆಲೆಕ್ಟೆಡ್ ಪ್ರಾಡಕ್ಟ್ಸ್ ಬಿಟ್ಟರೆ, ಸಮ್ ಸೆಲೆಕ್ಟೆಡ್ ಕಲರ್ಸ್ ಬಿಟ್ಟರೆ ನೋಡಿ ಇದೊಂದಿದೆ, ಲೈಕ್ ದಿಸ್ ಇಸ್ D30, D32, D31 ಆ್ಯಂಡ್ D34 ಆ್ಯಂಡ್ ರೆಡ್ ಆ್ಯಂಡ್ ಯೆಲ್ಲೋ. ಈ ಒಂದು ಶೇಡ್ಸ್ನ ಮಾತ್ರ ನಾವು ಕರೆಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಕರೆಕ್ಟರ್ಸ್ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂದರೆ, ನಮ್ಮ ಸ್ಕಿನ್ನಲ್ಲಿ ಕೆಲವೊಂದು ಕಲರ್ಸು ಹೈಡ್ ಮಾಡಬೇಕಾಗತ್ತೆ. ಇವಾಗ ನಿಮ್ಮ ಅಂಡರ್ ಐ ಡಾರ್ಕ್ ಸರ್ಕಲ್ ಇರುತ್ತೆ, ಅಪ್ಪರ್ ಲಿಪ್ ಲೋವರ್ ಲಿಪ್ಪಲ್ಲಿ ಪ್ಯಾಚ್ ಇರುತ್ತೆ, ಪಿಗ್ಮೆಂಟ್ಸ್ ಇರುತ್ತೆ, ಅದನ್ನೆಲ್ಲ ನೀವೇನಾದರೂ ಕವರ್ ಮಾಡಬೇಕಂದ್ರೆ ನೀವು ಕರೆಕ್ಟರ್ಸ್ನ ಯೂಸ್ ಮಾಡ್ತೀರಾ. ಕರೆಕ್ಟರ್ಸು ಕನ್ಸೀಲರ್ ಏನಪ್ಪ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ನಿಮ್ಮ ಕರೆಕ್ಟರು ಸಪ್ರೇಟಾಗಿದ್ದರೆ ಅದು ಕರೆಕ್ಟರ್ ಅನಿಸುತ್ತೆ. ಒಂದು ಸಲ ಈ ಒಂದು ಕರೆಕ್ಟರು ನಿಮ್ಮ ಫೌಂಡೇಶನ್ ಜೊತೆಗೆ ಮಿಕ್ಸ್ ಆದರೆ ಅದನ್ನು ನಾವು ಕನ್ಸೀಲರ್ ಅಂತ ಹೇಳ್ತೀವಿ. ನಿಮ್ಮ ಎಷ್ಟೋ ಪ್ರಾಡಕ್ಟಲ್ಲಿ ನಿಮಗೆ ಕನ್ಸೀಲರ್ಸ್ ಸಿಗುತ್ತಲ್ಲ, ಆ ಕನ್ಸೀಲರ್ನಲ್ಲಿ ಯಾವ ಥರ ಮಾಡಿರ್ತಾರೆ ಅಂದರೆ ಕರೆಕ್ಟರ್ ಜೊತೆಗೆ ಫೌಂಡೇಶನ್ನು ಮಿಕ್ಸ್ ಮಾಡಿ ಸಪ್ರೇಟಾಗಿ ಕೊಟ್ಟಿರ್ತಾರೆ. ಸೊ ನೀವು ಆ ಥರ ಸೆಲೆಕ್ಟ್ ಮಾಡುವಾಗ ನೂರಾರು ಕನ್ಸೀಲರು, ಒಂದೊಂದು ಕಲರ್ಗೂ ಒಂದೊಂದು ಕನ್ಸೀಲರ್ ಅಂತ ತೊಗೋಬೇಕಾಗುತ್ತೆ. ಅದೆಲ್ಲ ಏನೂ ನೆಸೆಸಿಟಿನೇ ಇಲ್ಲ. ಈ ಒಂದು ಪ್ಯಾಲೆಟ್ ಇಟ್ಕೊಂಡ್ರೆ ನಿಮಗೆ ಎಲ್ಲ ಥರ ಪ್ರಾಬ್ಲಮ್ನೂ ರೆಕ್ಟಿಫೈ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸಪೋಸ್ ನಿಮ್ಮ ಕ್ಲೈಂಟು ತುಂಬ ಫೇರ್ ಆಗಿದ್ದಾರೆ ಅಂದರೆ ನೀವು ಆ ಜಾಗದಲ್ಲಿ ಪೀಚ್ ಕಲರ್ನ ಯೂಸ್ ಮಾಡ್ತೀರಾ. ಇದು ಆ್ಯಸ್ ಪರ್ ಕಲರ್ ಥಿಯರಿ. ನಾನು ಇಲ್ಲಿ ಕಲರ್ ಥಿಯರಿ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಯಾಕಂದರೆ ನಾನಿವಾಗ ನಿಮ್ಗೆ ಹೇಳ್ತಾ ಇರೋದು ಬರೀ ಡರ್ಮಾ ಪ್ಯಾಲೆಟ್ ಆ್ಯಂಡ್ ಸೂಪ್ರಾ ಪ್ಯಾಲೆಟ್ ಬಗ್ಗೆ. ನಾನು ಫ್ಯೂಚರಲ್ಲಿ ಕಲರ್ ಥಿಯರಿನೂ ನಿಮಗೆ ಫ್ಯೂಚರಲ್ಲಿ ತೊಗೊಳ್ಳುವಾಗ ನಿಮಗೆ ಕಲರ್ ಥಿಯರಿ ಬಗ್ಗೆ ಗೊತ್ತಾಗುವಾಗ ಆವಾಗ ಪೀಚ್ ಏನಕ್ಕೆ, ಕೋರಲ್ ಏನಕ್ಕೆ, ಆರೆಂಜ್ ಏನಕ್ಕೆ, ಎಲ್ಲದ್ರ ಬಗ್ಗೆನೂ ನಾನು ಫರ್ದರ್ ಹೇಳ್ತೀನಿ. ಬಟ್ ಇವಾಗ ನಿಮ್ಗೆ ಹೇಳೋದ್ರ ಪ್ರಕಾರ ಆ್ಯಸ್ ಪರ್ ಕಲರ್ ಥಿಯರಿ, ಸಪೋಸ್ ನಿಮ್ಮ ಕ್ಲೈಂಟು ತುಂಬ ಫೇರ್ ಆಗಿದ್ದರೆ ನೀವು ಪೀಚ್ ಯೂಸ್ ಮಾಡ್ತೀರಾ. ಸಪೋಸ್ ನಿಮ್ಮ ಕ್ಲೈಂಟು ಸ್ವಲ್ಪ ಮೀಡಿಯಮಲ್ಲಿದ್ದರೆ ನೀವು ಆ ಜಾಗದಲ್ಲಿ ಆರೆಂಜ್ ಯೂಸ್ ಮಾಡ್ತೀರಾ. ಸಪೋಸ್ ನಿಮ್ಮ ಕ್ಲೈಂಟು ಮೀಡಿಯಮ್ ಇಲ್ಲದೆ ಸಿಕ್ಕಾಪಟ್ಟೆ ಡಸ್ಕಿ ಇದ್ದರೆ ನೀವು ಆ ಜಾಗದಲ್ಲಿ ಕೋರಲ್ ಯೂಸ್ ಮಾಡ್ತೀರಾ. ಈ 3 ಕಲರು ಡಿಪೆಂಡಿಂಗ್ ಅಪ್ ಆನ್ ದ ಸ್ಕಿನ್ ಟೋನ್, ಅದನ್ನು ನೀವು ಸ್ಕಿನ್ ಟೋನಲ್ಲಿರುವಂಥ ಕಂಪ್ಲೇಂಟ್ಸ್ನ ರೆಕ್ಟಿಫೈ ಮಾಡೋದಕ್ಕೋಸ್ಕರ ಇರುವಂಥ ಕರೆಕ್ಟರ್ಸು. ಸೊ ಈ ಕರೆಕ್ಟರ್ಸು ನಾನು ಆಲ್ರೆಡಿ ಹೇಳಿದೆ, ಕನ್ಸಿಲರ್ ಆಗಿ ಯಾವಾಗ ವರ್ಕ್ ಆಗುತ್ತೆ ಅಂದರೆ ಫೌಂಡೇಶನ್ ಜೊತೆಗೆ ಮಿಕ್ಸ್ ಆದಾಗ. ಸೊ ಸರ್ ಇದು ಏನು ಕಲರ್ ಅಂತ ಹೇಳಿದ್ರೆ, ದಿಸ್ ಇಸ್ ಕಾಲ್ಡ್ ಗ್ರೀನ್. ಸೊ ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕಲರ್. ನಾವು ಈ ಕಲರ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಸಪೋಸ್ ಸ್ಕಿನ್ನಲ್ಲಿ ಕೆಲವೊಂದು ಸಲ ಪಿಂಪಲ್ಸ್ ಬಂದಿರುತ್ತೆ, ಪಿಂಪಲ್ ಮಾರ್ಕ್ ಹಾಗೆ ರೆಡ್ಡಾಗಿ ಉಳಿದ್ಬಿಟ್ಟಿರುತ್ತೆ, ಕೆಲವೊಂದು ಬ್ಲೆಮಿಷಸ್ ಇರ್ಬೋದು, ಕೆಲವರು ಹೈಪರ್ ಪಿಗ್ಮೆಂಟೇಷನ್ ಇರ್ಬೋದು. ಆ ಥರ ಎಲ್ಲ ಇರಬೇಕಾದ್ರೆ ಕಲರ್ ಅಂದರೆ ಬೇರೆ ಕಲರ್ಸ್ ಅಂತ ಹೇಳ್ತೀವಿ, ತುಂಬ ನೋಡೋದಕ್ಕೆ ರೆಡ್ಡಾಗಿ ಕಾಣುವಂಥ ಎಲ್ಲ ಕಲರ್ನೂ ರೆಕ್ಟಿಫೈ ಮಾಡೋದಕ್ಕೋಸ್ಕರ ನಾವು ಆ ಜಾಗದಲ್ಲಿ ನಾವು ಗ್ರೀನ್ನ ಯೂಸ್ ಮಾಡ್ತೀವಿ. ಟು ಹೈಡ್ ದಟ್ ಕಲರ್, ರೆಡ್ನೆಸ್ನ ಹೈಡ್ ಮಾಡೋದಕ್ಕೋಸ್ಕರ ಗ್ರೀನ್ನ ಯೂಸ್ ಮಾಡ್ತೀವಿ. ಗ್ರೀನ್ ಯೂಸ್ ಮಾಡಿದ್ಮೇಲೂ ನೀವು ಮತ್ತೆ ಅದರ ಮೇಲೆ ನೀವು ಫೌಂಡೇಶನ್ ಹಾಕಿ ಸ್ಕಿನ್ನ ಈವನ್ ಟೋನ್ ತರಬೇಕಾಗತ್ತೆ, ಅದು ತುಂಬ ಇಂಪಾರ್ಟೆಂಟು. ಅದಲ್ಲದೆ ಸಪೋಸ್ ಫೌಂಡೇಶನ್ ಎಲ್ಲ ಆಗಿದೆ, ಫೌಂಡೇಶನ್ ಆದಮೇಲೆ ನಿಮ್ಮ ಫೇಸ್ನಲ್ಲಿ ಹೈಲೈಟ್ ಮಾಡಬೇಕು ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ ನೀವು ನಿಮ್ಮ ಫೌಂಡೇಶನ್ ಕಲರ್ಗಿಂತ 2-3 ಶೇಡ್ನ ಲೈಟ್ ತೊಗೊಂಡೋವಾಗ ನೀವು ಅದು ಹೈಲೈಟರ್ ಆಗಿ ಯೂಸ್ ಆಗುತ್ತೆ. ಲೈಕ್ ಬ್ರೈಟ್ನಿಂಗ್ ಆ್ಯಂಡ್ ಹೈಲೈಟಿಂಗ್ ಅಂತೀವಿ, ಅದನ್ನು ಕೂಡ ನೀವು ಇದೇ ಪ್ಯಾಲೆಟಲ್ಲಿ ಯೂಸ್ ಮಾಡ್ಕೋಬೋದು. ಅದಲ್ಲದೆ ಸಪೋಸ್ ನಿಮಗೆ ಕೌಂಟರಿಂಗ್ ಅಂತ ಹೇಳ್ತೀವಿ. ಕೌಂಟರಿಂಗ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಫೇಸ್ನಲ್ಲಿರುವಂಥ ಅನ್ವಾಂಟೆಡ್ ಫೀಚರ್ಸ್ನ ಹೈಡ್ ಮಾಡೋದನ್ನ ನಾವು ಕೌಂಟರಿಂಗ್ ಅಂತ ಹೇಳ್ತೀವಿ. ಸೊ ಅದನ್ನು ಕೌಂಟರಿಂಗ್ ಮಾಡೋದಕ್ಕೂ ಕೂಡ ನಿಮಗೆ ಡಾರ್ಕ್ ಕಲರ್ಸ್ ಇರುತ್ತೆ. ಆ ಡಾರ್ಕ್ ಕಲರ್ಸ್ನ ನೀವು ನಿಮ್ಮ ಆ ಒಂದು ಜಾಗದಲ್ಲಿ ಎಲ್ಲೆಲ್ಲ ನೀವು ಕೌಂಟರಿಂಗ್ ಮಾಡಬೇಕು ಅಂತ ಇದ್ದೀರೋ ಅಲ್ಲಿ ಯೂಸ್ ಮಾಡ್ಕೋಬೋದು. ಮೇನೇ ಕೌಂಟರಿಂಗ್ ಎಲ್ಲಿ ಮಾಡ್ತೀವಿ ಅಂದರೆ, ಅದು ಏನಕ್ಕೆ ಮಾಡ್ತೀವಿ ಅಂದರೆ ಫೇಸ್ನಲ್ಲಿ ಫೀಚರ್ಸ್ನ ಆ್ಯಡ್ ಮಾಡೋದಕ್ಕೋಸ್ಕರ. ಅಂದರೆ ಫೇಸ್ಗೆ ಡೈಮೆನ್ಷನ್ಸ್ ಕೊಟ್ಟರೆ ಮಾತ್ರನೇ ಫೇಸ್ ತುಂಬ ಚೆನ್ನಾಗಿ ಕಾಣೋದು. ಆ ಥರ ಜಾಗದಲ್ಲಿ ನಾವು ಕೌಂಟರಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಕೌಂಟರಿಂಗ್ ಬಂದ್ಬಿಟ್ಟು ಯೂಶಲಿ ಬಿಲೋ ದ ಚೀಕ್ ಬೋನ್ಸ್, ಅದೇ ರೀತಿ ನಿಮ್ಮ ಫೋರ್ ಹೆಡ್ ಏನಾದರೂ ಬ್ರಾಡ್ ಆಗಿದ್ದರೆ ಅಲ್ಲಿ ಮಾಡ್ತೀವಿ, ಅದೇ ರೀತಿ ಬಿಲೋ ದ ಚಿನ್ ಏರಿಯಾ. ಸೊ ಈ ಜಾಲಿನ್ ಅಂತ ಹೇಳ್ತೀವಿ, ಇಲ್ಲಿ ಕೂಡ ನಾವು ಕೌಂಟರಿಂಗ್ ಮಾಡ್ತೀವಿ. ಆವಾಗ ಫೇಸ್ನಲ್ಲಿ ಫೀಚರ್ಸ್ ಆ್ಯಡ್ ಆಗುತ್ತೆ. ಅದಕ್ಕೆಲ್ಲಕ್ಕೂ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಜಸ್ಟ್ ಒಂದೇ ಒಂದು ಪ್ಯಾಲೆಟ್ ಇಟ್ಕೊಳ್ಳೋದ್ರಿಂದ ನೀವು ಇಷ್ಟು ಪ್ರಾಡಕ್ಟ್ನ, ಇಷ್ಟು ಫೌಂಡೇಶನ್ ಅಲ್ಲದೆ ಬ್ರೈಟ್ನಿಂಗ್, ಹೈಲೈಟಿಂಗ್, ಕೌಂಟರಿಂಗ್ ಎಲ್ಲನೂ ಮಾಡೋದಕ್ಕೆ ಇದೊಂದು ಪ್ಯಾಲೆಟೇ ಸಾಕಾಗುತ್ತೆ. ಪ್ಲಸ್ ಈ ಒಂದು ಪ್ಯಾಲೆಟಿಂದ ನಿಮಗೆ ಮಿನಿಮಮ್ ಈ ಥರ 12 ಶೇಡ್ಸ್ ಇರುವಂಥ ಒಂದು ಪ್ಯಾಲೆಟ್ ಸಿಗುತ್ತೆ. ಅದೇ ರೀತಿ 24 ಶೇಡ್ಸ್ ಇರೋದು ಪ್ಯಾಲೆಟು ಸಿಗುತ್ತೆ. ಈ ಒಂದು ಪ್ಯಾಲೆಟಲ್ಲಿ ಬರೀ 12 ಶೇಡ್ಸ್ ಇರೋದನ್ನ ತೊಗೊಂಡ್ರೂ ಕೂಡ ನಿಮಗೆ ಮಿನಿಮಮ್ 200+ ಮೇಕಪ್ ಮಾಡ್ಬೋದು. ಪ್ಲಸ್ ಅದಲ್ಲದೆ ನಿಮಗೆ
ಇದೇನಾದರೂ ಒಂದು ಖಾಲಿ ಆಗಿಬಿಡ್ತು ಏನು ಸರ್ ಮಾಡೋದು, ಈ ಥರ ಖಾಲಿ ಆಗಿಬಿಟ್ರೆ ಏನು ಮಾಡೋದು ಅಂದರೆ ನಿಮಗೆ ಸಪ್ರೇಟಾಗಿ ಈ ಥರ ರೀಫಿಲ್ಸ್ ಸಿಗುತ್ತೆ. ಆ ರೀಫಿಲ್ಸ್ನ ನೀವು ಮತ್ತೆ ಹಾಕ್ಕೋಬೋದು. ಪ್ಲಸ್ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ನಿಮ್ಮ ಪ್ಯಾಲೆಟಲ್ಲಿ ಬ್ರಷ್ನ ಹಾಕ್ಕೊಂಡು ತೊಗೊಂಡು ಯೂಸ್ ಮಾಡ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಈಗ ನಿಮ್ಗೆ ಗೊತ್ತಿರೋಂಗೆ ಸಿಕ್ಕಾಪಟ್ಟೆ ಬ್ಯಾಕ್ಟೀರಿಯಸ್ ಅಂದರೆ ನಿಮಗೆ ಪ್ರಾಡಕ್ಟಲ್ಲಿ ಬ್ಯಾಕ್ಟೀರಿಯಾ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಪ್ರಾಡಕ್ಟ್ನ ಯಾವಾಗಲೂ ಅಷ್ಟೇ ನೀವು ಡೈರೆಕ್ಟಾಗಿ ಬ್ರಷ್ನ ಹಾಕಿ ತೊಗೋಬಾರ್ದು. ಬ್ಯಾಕ್ಟೀರಿಯಾ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ನೀವು ಬ್ಯಾಕ್ಟೀರಿಯಾನ ಏನಾದರೂ ನಿಮ್ಮ ಪ್ಯಾಲೆಟಲ್ಲಿ ಏನಾದರೂ ಫಿಲ್ ಮಾಡಿದ್ರೆ ಅಂದರೆ ಫ್ಯೂಚರಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಆಗುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಸಪ್ರೇಟಾಗಿ ನಿಮಗೆ ಮಿಕ್ಸಿಂಗ್ ಪ್ಯಾಲೆಟು ಮತ್ತು ಸ್ಪ್ಯಾಟುಲಾ ಅಂತ ಸಿಗುತ್ತೆ, ಅದರಿಂದನೇ ಯೂಸ್ ಮಾಡಬೇಕು ನೀವು. ಸೊ ಪ್ರಾಡಕ್ಟ್ನ ತೊಗೊಂಡು ಅದ್ರ ಮೇಲೆ ಹಾಕ್ಕೊಂಡು ಅದರಿಂದ ನೀವು ಮಿಕ್ಸ್ ಮಾಡಿಕೊಂಡು ಕೆಲವೊಂದು ಸಲ ನಾವು 2ರಿಂದ 3 ಶೇಡ್ನ ಕೂಡ ನಿಮ್ಮ ಕಲರ್ನ ಮ್ಯಾಚ್ ಮಾಡೋಕ್ಕೋಸ್ಕರ ಅಂದರೆ ಫೌಂಡೇಶನ್ನ ಸೆಲೆಕ್ಟ್ ಮಾಡುವಾಗ ನಿಮ್ಮ ಕ್ಲೈಂಟ್ ಕಲರ್ನ ಮ್ಯಾಚ್ ಮಾಡಬೇಕಂದ್ರೆ 2ರಿಂದ 3 ಶೇಡ್ ಕೂಡ ಬೇಕಾಗುತ್ತೆ. ಆ ಥರ ಮ್ಯಾಚ್ ಮಾಡೋದಕ್ಕೆ ನೀವು ಯಾವಾಗಲೂ ಅಷ್ಟೇ ಮಿಕ್ಸಿಂಗ್ ಪ್ಯಾಲೆಟ್ ಮೇಲೆ ಹಾಕ್ಕೊಂಡು ಸ್ಪ್ಯಾಟುಲಾಯಿಂದನೇ ಯೂಸ್ ಮಾಡ್ಕೋಬೇಕು. ತುಂಬ ಇಂಪಾರ್ಟೆಂಟು. ಇಲ್ಲಿ ಹಾಕ್ಕೊಂಡು ಯೂಸ್ ಮಾಡುವಾಗ ಅದು ಸೇಫಾಗಿರುತ್ತೆ. ಪ್ಲಸ್ ಯಾವುದೇ ಕೆಲವೊಂದು ಸಲ ನೀವು ವರ್ಕ್ ಮಾಡುವಾಗ ಪ್ಯಾಲೆಟು ಮರ್ತೋಗ್ಬಿಟ್ಟಿರ್ತೀರ ಅಂತ ಹೇಳಿದ್ರೆ ಏನೂ ಇಲ್ಲ, ಜಸ್ಟ್ ಇದನ್ನು ತೆಗೆದು ಹಾಕ್ಬಿಟ್ಟು ಈ ಜಾಗದಲ್ಲೇ ತೆಗೆದು ಹಾಕ್ಕೊಂಡು ಇಲ್ಲೇ ಹಾಕ್ಕೊಂಡು ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು. ಬಟ್ ಯಾವುದೇ ಕಾರಣಕ್ಕೂ ಇದ್ರ ಮೇಲೆ ವರ್ಕ್ ಮಾಡಬಾರ್ದು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದಲ್ಲದೆ ನಿಮ್ಗೆ ಆಲ್ರೆಡಿ ಹೇಳಿದೆ, ಇಟ್ ಹ್ಯಾಸ್ ಎ ಮೋರ್ ಕಲರ್ ಪಿಗ್ಮೆಂಟ್, ಇಟ್ ಹ್ಯಾಸ್ ಎ 38% ಆಫ್ ಕಲರ್ ಪಿಗ್ಮೆಂಟ್ ಇರೋದ್ರಿಂದ ಇದು ಎಷ್ಟು ಕಡಿಮೆ ಯೂಸ್ ಮಾಡ್ತೀರೋ ಅಷ್ಟು ಸಖತ್ತಾಗಿ ಮೇಕಪ್ ಬರುತ್ತೆ, ಲಾಂಗ್ ಲಾಸ್ಟ್ ಇರೋಕ್ಕೂ ಹೆಲ್ಪ್ ಮಾಡುತ್ತೆ. ಪ್ಲಸ್ ಬ್ಲೆಂಡಿಂಗ್ ತುಂಬ ಇಂಪಾರ್ಟೆಂಟ್. ಇದರಲ್ಲಿ ನೀವು ಎಷ್ಟು ನೀಟಾಗಿ ಬ್ಲೆಂಡ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಕಾಣುತ್ತೆ. ಹಾಗೇನಾದರೂ ನಿಮಗೆ ಬ್ಲೆಂಡಿಂಗ್ ಸರಿಯಾಗಿ ಬರಲಿಲ್ಲ ಅಂದರೆ ನಿಮ್ಗೆ ಸಿಕ್ಕಾಪಟ್ಟೆ ಪ್ಯಾಚಾಗಿ ಕಾಣುತ್ತೆ ಮೇಕಪ್ಪು. ಅದಕ್ಕೋಸ್ಕರ ಟೇಕ್ ವೆರಿ ಲಿಟಲ್ ಆ್ಯಂಡ್ ಇಟ್ ಗೋಸ್ ಎ ಲಾಂಗ್ ವೇ. ಸಿಕ್ಕಾಪಟ್ಟೆ ಜಾಸ್ತಿ ಮೇಕಪ್ಗೆ ಇದು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಬಟ್ ತುಂಬ ಕಡಿಮೆ ತೊಗೊಳ್ಳಿ. ತುಂಬ ಕಡಿಮೆ ಯೂಸ್ ಮಾಡೋದ್ರಿಂದನೇ ನಿಮ್ಮ ಮೇಕಪ್ಪು ತುಂಬ ಚೆನ್ನಾಗಿರುತ್ತೆ. ಸೊ ಇದು ಡರ್ಮಾ ಪ್ಯಾಲೆಟ್ ಬಗ್ಗೆ ಆಯಿತು. ಮೇಯ್ನಾಗಿ ಇದರ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ ಎಕ್ಸೆಸಿವ್ ಡ್ರೈ ಸ್ಕಿನ್ನಿಗೆ ಮಾತ್ರ ಯೂಸ್ ಮಾಡಬಾರ್ದು. ಅದು ಬಿಟ್ಟರೆ ಇದು ಎಲ್ಲ ಸ್ಕಿನ್ಗೂ ಯೂನಿವರ್ಸಲ್ಲಿ ಎಲ್ಲ ಸ್ಕಿನ್ಗೂ ಆಗುವಂಥದ್ದು. ನಾನು ಆಲ್ರೆಡಿ ಹೇಳಿದಂಗೆ ನಿಮಗೆ ಬ್ಯಾಂಗ್ಳೂರು ಪ್ಯಾಲೆಟ್, ಚೆನ್ನೈ ಪ್ಯಾಲೆಟ್ ಆ ಥರ ಎಲ್ಲ ಸಿಗುತ್ತೆ. KCM1, KCM2, KCM3 ಅಂತೇಳಿ ನಂಬರ್ಸ್ ಎಲ್ಲ ಸಿಗುತ್ತೆ. ನಿಮಗೆ ಆ ನಂಬರ್ಸ್ ಎಲ್ಲ ಏನೂ ಗೊತ್ತಿಲ್ಲ ಅಂದರೆ ಜಸ್ಟ್ ಬ್ಯಾಂಗ್ಳೂರು ಪ್ಯಾಲೆಟ್ ಕೊಡಿ ಅಥವಾ ಚೆನ್ನೈ ಪ್ಯಾಲೆಟ್ ಕೊಡಿ ಅಥವಾ ಮುಂಬೈ ಪ್ಯಾಲೆಟ್ ಕೊಡಿ ಅಂತೇಳಿ ಸೆಲೆಕ್ಟ್ ಮಾಡಿ ತೊಗೋಬೋದು. ನಿಮ್ಗೆ ಆಲ್ರೆಡಿ ಹೇಳ್ದಂಗೆ 12 ಶೇಡ್ಸ್ ಪ್ಯಾಲೆಟು ಸಿಗುತ್ತೆ, 24 ಶೇಡ್ಸು ಸಿಗುತ್ತೆ. ಅದಲ್ಲದೆ ನಿಮಗೆ ರೀಫಿಲ್ಸು ಸಿಗುತ್ತೆ. ನೀವು ರೀಫಿಲ್ನ ಕೂಡ ಹಾಕ್ಕೊಂಡು ನಿಮ್ಮ ಖಾಲಿ ಆಗಿದ ತಕ್ಷಣ ರೀಫಿಲ್ ಮಾಡ್ಕೊಳ್ತಾ ಹೋಗ್ಬೋದು ಪ್ರತಿಯೊಂದು. ಯಾಕಂದರೆ ಇದೊಂದು ಪ್ಯಾಲೆಟ್ ತೊಗೊಂಡ್ಮೇಲೆ ಖಾಲಿ ಆಗಿಬಿಟ್ರೆ ಏನಪ್ಪ ಫುಲ್ ಒಂದು ಖಾಲಿ ಆದರೆ ಮತ್ತೆ ಫುಲ್ ತೊಗೋಬೇಕು ಅನ್ನೋದು ನೆಸೆಸಿಟಿ ಇಲ್ಲ. ಸಪ್ರೇಟಾಗಿ ರೀಫಿಲ್ ಸಿಗೋದ್ರಿಂದ ನೀವು ಅದನ್ನು ತೊಗೊಂಡು ಯು ಕ್ಯಾನ್ ಕ್ಯಾರಿ ಆನ್ ಯುವರ್ ವರ್ಕ್. ಸೊ ನೆಕ್ಸ್ಟು ನಾನು ನಿಮಗೀಗ ಸುಪ್ರಾ ಪ್ಯಾಲೆಟ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಸುಪ್ರಾ ಪ್ಯಾಲೆಟ್ ಇದು ಕೂಡ ಸೇಮ್ ಹಾಗೆ ಡರ್ಮಾ ಥರನೇ ಕಾಣುತ್ತೆ, ಕಲರ್ ಎಲ್ಲನೂ ಹಾಗೆ ಇರುತ್ತೆ. ಮೇಯ್ನಾಗಿ ಇದು ಏನಪ್ಪ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಅಂದರೆ ಇದು ಎಕ್ಸೆಸಿವ್ ಆಯಿಲ್ ಅಂದರೆ ಗ್ರೀಸ್ ಬೇಸ್ ಇರೋದ್ರಿಂದ ಇದನ್ನು ಎಕ್ಸೆಸಿವ್ ಡ್ರೈ ಸ್ಕಿನ್ನಿಗೆ ಮಾತ್ರ ಯೂಸ್ ಮಾಡಬೇಕು. ಅದೇ ರೀತಿ ಅದನ್ನು ನಾನು ಹೇಳ್ದಂಗೆ ಡರ್ಮಾ ಪ್ಯಾಲೆಟ್ನ ಓನ್ಲಿ ಫಾರ್ ಎಕ್ಸೆಸಿವ್ ಡ್ರೈ ಸ್ಕಿನ್ ಬಿಟ್ಟು ಬೇರೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಬಟ್ ಇದನ್ನು ಮಾತ್ರ ಎಕ್ಸೆಸಿವ್ ಡ್ರೈ ಸ್ಕಿನ್ನಿಗೆ ಮಾತ್ರ ಯೂಸ್ ಮಾಡಬೇಕು. ಇಟ್ ಹ್ಯಾಸ್ ಎ ವೆರಿ ಗ್ರೀಸಿ ಟೆಕ್ಸ್ಚರ್ ಅಂಡ್ ಲೈಕ್ ವೆರಿ ಕ್ರೀಮಿ ಟೆಕ್ಸ್ಚರ್ ಇರೋದ್ರಿಂದ ಇದನ್ನು ಎಕ್ಸೆಸಿವ್ ಡ್ರೈ ಸ್ಕಿನ್ ಯೂಸ್ ಮಾಡಿ. ಪ್ಲಸ್ ಇದರಲ್ಲೂ ಎಲ್ಲ ಶೇಡ್ಸು ಸೇಮ್ ನಿಮಗೆ ಡರ್ಮಾ ಪ್ಯಾಲೆಟಲ್ಲಿ ಸಿಕ್ಕಂಗೆ ಎಲ್ಲ ಶೇಡ್ಸು ಸಿಗುತ್ತೆ. ಅದಲ್ಲದೆ ನಿಮಗೆ ಇವನ್ ಸುಪ್ರಾದಲ್ಲೂ ರೀಫಿಲ್ಸ್ ಸಿಗುತ್ತೆ, ರೀಫಿಲ್ಸ್ ಹಾಕ್ಕೊಂಡು ಕೂಡ ಯೂಸ್ ಮಾಡ್ಬೋದು. ಇದು ಯಾವಾಗಲೂ ಅಷ್ಟೇ ಆಯಿಲಿ ಸ್ಕಿನ್ ಯೂಸ್ ಮಾಡಬಾರ್ದು. ಸಪೋಸ್ ನೀವೇನಾದರೂ ಆಯಿಲಿ ಸ್ಕಿನ್ ಯೂಸ್ ಮಾಡಿದ್ರಿ ಅಂದರೆ ಮೇಕಪ್ ಮಾಡಿದ್ಮೇಲೆ ಒಂದು ಅರ್ಧ ಗಂಟೆನೋ 1 ಅವರ್ ಬಿಟ್ಟ ಮೇಲೆ ನಿಮ್ಮ ಮೇಕಪ್ಪು ಗ್ಲೋ ಆಗಿ ಕಾಣೋದ್ರ ಬದಲು ನಿಮಗೆ ಸಿಕ್ಕಾಪಟ್ಟೆ ಒಂಥರ ಏನು ಹೇಳ್ತಾರೆ ಅಂದರೆ ಸಿಕ್ಕಾಪಟ್ಟೆ ಬ್ಲ್ಯಾಕಾಗಿ ಕಾಣೋಕ್ಕೆ ಶುರುವಾಗುತ್ತೆ, ಅಂದರೆ ಡಾರ್ಕಾಗಿ ಕಾಣೋಕ್ಕೆ ಶುರುವಾಗುತ್ತೆ. ಕಾರಣ ಏನಂದರೆ ಆಲ್ರೆಡಿ ನಿಮ್ಮ ಸ್ಕಿನ್ನಲ್ಲಿರುವಂಥ ಆಯಿಲು ಪ್ಲಸ್ ಈ ಪ್ರಾಡಕ್ಟಲ್ಲಿರುವಂಥ ಆಯಿಲು ಒಂದಕ್ಕೊಂದು ರಿಯಾಕ್ಟ್ ಆದವಾಗ ಸೊ ಮೇಕಪ್ ಫಿಕ್ಸ್ ಆದಮೇಲೆ ಏನಾಗುತ್ತೆ ನಿಮಗೆ ಡಾರ್ಕ್ ಆಗಿ ಕಾಣೋಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಇದನ್ನು ಯಾವಾಗಲೂ ನೀವು ಎಕ್ಸೆಸಿವ್ ಡ್ರೈ ಸ್ಕಿನ್ನಿಗೆ ಮಾತ್ರ ಯೂಸ್ ಮಾಡಿ. ಡೋಂಟ್ ಯೂಸ್ ಫಾರ್ ನಾರ್ಮಲ್ ಟು ಆಯಿಲಿ ಸ್ಕಿನ್ಗೆ ಇದನ್ನು ಯೂಸ್ ಮಾಡೋದು ಬೇಡ. ಸುಪ್ರಾದಲ್ಲೇ ನಿಮ್ಗೆ ಗೊತ್ತಿದೆ ಇದು ಮಾತ್ರನೇ ಇದೆ ಅಂತ ಅಂದ್ಕೊಂಡಿದ್ರೆ ಎಷ್ಟು ಜನಕ್ಕೆ ಇನ್ನೊಂದು ಪ್ಯಾಲೆಟ್ ಇದೆ ಅಂತ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಆಲ್ಸೋ ಸುಪ್ರಾ ಪ್ಯಾಲೆಟ್ ಬಟ್ ದಿಸ್ ಹ್ಯಾಸ್ ಸಮ್ ಡಿಫ್ರೆಂಟ್ ಕಲರ್ಸ್. ಎಷ್ಟೋ ಜನ ನೋಡಿರಲ್ಲ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನೋಡಿ ನಿಮಗೆ ರೆಡ್ಡು, ಮೆರೂನು, ಆರೆಂಜು, ಗ್ರೀನು, ಬ್ಲೂ, ಬ್ಲ್ಯಾಕು ಎಲ್ಲ ಥರ ಕಲರ್ಸು ಇದೆ. ಇದು ಎಲ್ಲಪ್ಪ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಮೇಯ್ನಾಗಿ ಎಲ್ಲೆಲ್ಲ ನಾವು ಫ್ಯಾಂಟಸಿ ಮೇಕಪ್ಪು ಅಥವಾ ಥಿಯೇಟರ್ ಮೇಕಪ್ಪು
ಅಥವಾ ಈ ಥರದ್ದು ಏನಾದರೂ ನಿಮ್ಮ ಯಾವುದೋ ಒಂದು ಫಂಕ್ಷನ್ ಇದೆ, ಆ ಒಂದು ಫಂಕ್ಷನಿಗೆ ಬೇಕಾಗಿರೋವಂಥ ಥಿಯೇಟರ್ ಮೇಕಪ್ ಮಾಡಬೇಕು, ಇವಾಗ ಶಿವ ಥರ ಕ್ಯಾರೆಕ್ಟರ್ ಮಾಡಬೇಕು ಅಥವಾ ವಿಷ್ಣು ಥರ ಮಾಡಬೇಕು, ಆ ಥರದ್ದು ಏನಾದರೂ ಇದ್ದವಾಗ ಇಟ್ ಈಸ್ ವೆರಿ ವೆರಿ ಹೆಲ್ಪ್ಫುಲ್. ಫ್ಯಾಂಟಸಿ ಮೇಕಪ್ಗೆ, ಥಿಯೇಟರ್ ಮೇಕಪ್ಗೆಲ್ಲ ನಿಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗೋಂಥ ಪ್ರಾಡಕ್ಟು. ಇದರಲ್ಲೂ ಸೇಮ್ ಅದೇ ರೀತಿಯೇ ಕ್ರೀಮ್ ಬೇಸೇ, ಇಟ್ ಹ್ಯಾಸ್ ಎ ಗ್ರೀಸ್ ಬೇಸ್. ಸುಪ್ರಾ ಕಲರ್ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಇಟ್ ಹ್ಯಾಸ್ ಎ ಗ್ರೀಸ್ ಬೇಸ್. ಸಿಕ್ಕಾಪಟ್ಟೆ ಆಯಿಲಿ ಇರೋದ್ರಿಂದ ನೀವು ಈವನ್ ಇದನ್ನು ನೀವು ಕೆಲವೊಂದು ಸಲ ಆಯಿಲಿ ಸ್ಕಿನ್ ಯೂಸ್ ಮಾಡಿದ್ರೂ ಸಿಕ್ಕಾಪಟ್ಟೆ ತಿಕ್ಕಾಗಿ ಪೌಡರ್ನ ಪ್ಯಾಕ್ ಮಾಡಬೇಕು, ಇಲ್ಲಾಂದರೆ ನಿಮಗೆ ಅದೊಂಥರ ಬೇರೆ ಥರ ಕಾಣುತ್ತೆ. ಅದಕ್ಕೋಸ್ಕರ ನೀಟಾಗಿ ಯಾವುದೇ ಒಂದು ಕ್ರೀಮ್ ಫೌಂಡೇಶನ್ ಅಥವಾ ಗ್ರೀಸ್ ಫೌಂಡೇಶನ್ ಯೂಸ್ ಮಾಡಿದ್ರೂ ಕೂಡ ನೀವು ಟ್ರಾನ್ಸ್ಲೂಸೆಂಟ್ ಪೌಡರ್ ಅಥವಾ ಡರ್ಮಾ ಫಿಕ್ಸಿಂಗ್ ಪೌಡರ್ನ ಯೂಸ್ ಮಾಡಿ ಆ ಒಂದು ಮೇಕಪ್ನ ಫಿಕ್ಸ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಡರ್ಮಾ ಪ್ಯಾಲೆಟ್ ಆ್ಯಂಡ್ ಸೂಪ್ರಾ ಪ್ಯಾಲೆಟ್. ಇವತ್ತು ಇದ್ರ ಬಗ್ಗೆ ಇನ್ಡೆಪ್ತಾಗಿ ನಾಲೆಜ್ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಪೇಜಸ್ಸು ನಮ್ಮದಿದೆ, ಕೆಳಗಡೆ ಲಿಂಕ್ಸ್ ಕೊಟ್ಟಿದ್ದೀನಿ. ಅದನ್ನು ಫಾಲೋ ಮಾಡೋದ್ರ ಮೂಲಕ ನಿಮ್ಗೆ ಇನ್ನೂ ಇನ್ಫಾರ್ಮೇಷನ್ ಜಾಸ್ತಿ ಸಿಗುತ್ತೆ. ಸಪೋಸ್ ನಿಮ್ಗೆ ಯಾರಿಗಾದರೂ ಮೇಕಪ್ ಕಲಿಬೇಕು, ಯು ವಾಂಟ್ ಟು ಬಿಕಮ್ ಎ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್, ಆ ಥರ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮೊಂದು ಅಕಾಡೆಮಿ ಇದೆ, ಬಿ ಕ್ರಾಫ್ಟ್ ಇಂಟರ್ನ್ಯಾಷನಲ್ ಬ್ಯೂಟಿ ಸ್ಕೂಲ್ ಅಂತ ಈ ರೋಡಲ್ಲಿ ಸದ್ಯಕ್ಕಿದೆ. ಸೊ ನೀವು ಇಲ್ಲಿ ಬಂದು ಕೂಡ ನೀವು 1 ಮಂತ್ ಕೋರ್ಸ್ ಇದೆ. ಹಾಗೆ ಆಲ್ರೆಡಿ ಮೇಕಪ್ ಆರ್ಟಿಸ್ಟ್ ಆಗಿದ್ದೀರಾ, ಒಂದು 15 ಇಯರ್ಸು 10 ಇಯರ್ಸಿಂದ ನೀವೆಲ್ಲ ಮೇಕಪ್ ಮಾಡ್ತಿದ್ದೀರಾ. ಆದರೆ ಈಗಿನ ಲೆವೆಲ್ ಅಂದರೆ ಈಗ ಎಷ್ಟೊಂದು ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ಸ್ ಎಲ್ಲ ಬಂದಿದೆ, ಅದ್ರ ಬಗ್ಗೆ ತರೋ ನಾಲೆಡ್ಜ್ ಬೇಕು. ಪ್ಲಸ್ ಅದೇ ರೀತಿ ಈಗ ಬರ್ತಾ ಇರೋಂಥ ಐ ಮೇಕಪ್ಸ್ ಬಗ್ಗೆ ಎಲ್ಲ ನೀವು ತಿಳ್ಕೊಬೇಕಂತ ಹೇಳಿದ್ರೆ ಸಪ್ರೇಟಾಗಿ 5 ಡೇಸ್ ಕೋರ್ಸಸ್ಸು ಇದೆ, ಅದನ್ನು ಕೂಡ ನೀವು ಜಾಯಿನ್ ಮಾಡ್ಕೋಬೋದು. ಇಲ್ಲ ನಾನು ಇನ್ಡೆಪ್ತಾಗಿ ಮೇಕಪ್ ಕಲಿಬೇಕು, ಝೀರೋ ನಾಲೆಡ್ಜ್, ನನಗೆ ಏನೂ ಗೊತ್ತಿಲ್ಲ ಅಂದರೂ ಕೂಡ ನಿಮಗೆ 1 ಮಂತ್ ಕೋರ್ಸ್ ಇದೆ, ಅದನ್ನು ಕೂಡ ಜಾಯಿನ್ ಮಾಡೋದ್ರ ಮೂಲಕ ನೀವೊಂದು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.